ಅಲ್ಲಿ ರಿಸಲ್ಟ್ ಬರೋದೈತ್ರಿ CMA ಎಕ್ಸಾಮ್ ಅದಕ್ಕೂ ಮನೆಗೆ ಹೋಗ್ಬೇಕಾ ಎಷ್ಟು ದಿನದ ಕನಸು ಮೋಟಿವೇಶನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ at the age of 44 I have completed my CMA. ಈಗ ಗಣಪತಿ ಗುಡಿಗೆ ಹೊಂಟೇವ್ರಿ. ಗಾಡಿ ಇಲ್ಲಿ ನೋಡ್ರಿ ಹೆಂಗ್ ಜರದ್ ಬಿಡ್ತ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ಲರಿಗೂ. ನೀವೆಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾವೆಲ್ಲ ಆರಾಮದೇವ್ರಿ. ವಿ ಆರ್ ಬ್ಯಾಕ್ ವಿತ್ ಅ ನ್ಯೂ ಬ್ಲಾಗ್. ಇವತ್ತು ಏನಂತಂದ್ರ ನಮ್ಮ ಅಂಕಲ್ದ ರಿಸಲ್ಟ್ ಬರೋದೈತ್ರಿ CMA ಎಕ್ಸಾಮ್ ಅದು ಅಷ್ಟು ನೋಡೋನು. ಮತ್ತ ಇವತ್ತ ಅಂಗಾರಿಗೆ ಸಂಕಷ್ಟಿನೂ ಐತ್ರಲ್ಲ, ಗಣಪತಿ ಗುಡಿಗೆ ಹೋಗಿ ಬರೋಣ ನಡ್ರಿ. ರೆಡಿ ಆಗತ್ತೇನ್ರಿ. ವೇದಾಂತಗೂ ಮನೆಗೆ ಹೋಗ್ಬೇಕಾ, ಅಲ್ಲಿಂದ ಮತ್ತ ವೇದಾಂತಿಗೆ ಪಿಕಪ್ ಮಾಡಿ ಗಣಪತಿ ಗುಡಿಗೆ ಹೋಗ್ಬೇಕಾ. ಫಸ್ಟ್ ವೇದಾಂತಗೂ ಮನೆ ಅಂಕಲ್ದ ರಿಸಲ್ಟ್ ನೋಡೋಣ್ರಿ, ಆಮೇಲೆ ಮತ್ತೆ ಅಲ್ಲಿಂದ ಗಣಪತಿ ಗುಡಿಗೆ ಹೋಗೋಣ ನಡ್ರಿ. ಹೊರಗೆ ಮಳಿನೂ ನಿಂತೈತಿ. ಈಗ ಸ್ಕೂಟಿನ ತೊಗೊಂಡು ಹೋಗೋಣ್ರಿ. ಪಟ ನಡ್ರಿ, ಸ್ಕೂಟಿ ತಗೊಂಡು ಹೋಗೋಣ. ಗಾಡಿ ಹಾಕೊಂಡೇನ್ರಿ, ಗಾಡಿ ತಗೊಂಡ ಹೋಗೋಣ ಪಟ್ಟ. ಹೊಲಸಾಗೈತೆ ನೋಡ್ರಿ ಇಲ್ಲೆಲ್ಲ ಗಾಡಿ. ಈಗ ಇದನ್ನು ತೊಗೊಂಡು ಹೋಗೋಣ ಪಟ್ಟ. ಇವತ್ತು ಮಳೆ ನಿಂತೈತಿ ರೀ. ಬರೋಬ್ಬರ ಹಿಂಗೆ ಮನೆಯಿಂದ ಹೊರಗೆ ಬಿದ್ದು ಮಳೆ ಫುಲ್ ಮರಾಕತ್ತ. ಹಸಿಯಾಗಿ ಬಂದ್ರಿ, ಫುಲ್ ಹಸಿಯಾಗಿ ಬಂದ. ಹೆಲ್ಮೆಟು ಮುರಿತು ಬಿದ್ದು ಕೈಯಾಗಿಲ್ಲ. ಹಸಿಗೆ ಸರಿ ಬೀಳುತ್ತೆ, ಏನು ಮಾಡೋದು ಬರಂಗಿಲ್ಲ. ಹೋಗೋಣ ನಡ್ರಿ. ವೇದಾಂತ ಮನೆಗೆ ಬಂದೇವ್ರಿ. ವೇದಾಂತ ಮನೆಗೆ ಬೆಲ್ ಬಾರಿಸ್ನಿಂದ ರೀ. ಬಾಗ್ಲನ ತೆಗಿವಲ್ರಿಗ್ಯಾರ. ಸ್ವಲ್ಪ ತೆಗದ್ರಿ ಒಟ್ಟು ಬಾಗ್ಲ. ಏನು ಮಾಡತ್ತೀವಿ ಇದಂತ? ಏನಿಲ್ಪ ಪಪ್ಪನ್ ರೆಡ್ ಐತಿ ಇವತ್ತು CMA ಅದ ವೇಟ್ ಮಾಡತ್ತಿದ್ವಿ. ನಮ್ಮ ಇಂಟಿ ಅವ್ರು ಇಲ್ಲಿ ಕೂತಾರ, ಅಂಕಲ್ ಇಲ್ಲೇ ಅದಾರ. ಆರಾಧ್ಯ ಅವ್ರು ಅಭ್ಯಾಸ ಮಾಡಾಕತ್ತಾರ. ಮೀನ್ಸ್ ಏನಂತಿ? ಚಾದು ಆಗೈತಿ? ಇಲ್ಲ ಚಾ ಇಲ್ಲ. ಅಂಕಲ್ದೀಗ ರಿಸಲ್ಟ್ ಐತಿ. ಟೆನ್ಷನ್ ಮಿಸ್ಟರ್ ಕುನಾಲ್. ಅಂಕಲ್ ಫುಲ್ ಟೆನ್ಷನ್ ಆಗದಾರ. 3ನೇ ಅಟೆಂಪ್ಟ್ ಐತಿ, ಆಗ್ಬೇಕು. ಹಾಕಿದ್ರಿ ಅಂಕಲ್ ಎಲ್ಲ ದೇವ್ರ ಆಶೀರ್ವಾದ. 8 ಬರ್ದಾಗ ಬರೀ 6 ಪಾಸ್ ಆಗಿದ್ದು. ಈಗ ಅದು ಗ್ರೂಪ್ 3 ಟೆನ್ಷನ್ ಕೂಡ ಆಗೈತಿ. ಹಾ ಹಾಕಿದ್ರಿ ಅಂಕಲ್ ಎಲ್ಲ ಕರೆಕ್ಟ್ ಬರ್ತೈತಿ ರಿಸಲ್ಟ್. ಹಾ ಚೆಕ್ ಇಟ್. ಹಾ ವೇದಾಂತ್ ಸ್ಕೂಲ್ ಹೋಗಿ ಬಂದಿ? ಹಾ ಎಲ್ಲಾರು ಕಮೆಂಟ್ ಹಾಕಿದಾಗ ಅಭ್ಯಾಸ ಮಾಡಿದೇನ ಟೈಮ್ ಪಾಸ್ ಮಾಡಿದಿ? ಯಾವಾಗಿತ್ತು FAT ಎಕ್ಸಾಮ್? ಇದಮ್ಮಂತ ಗಣಪತಿಗಿಂತ ಮುಂಚೆ ಎಕ್ಸಾಮ್ ಮುಗಿಸವ್ರ? ನೆಕ್ಸ್ಟ್ ಮಂತ್ 21st SM ಬರ್ತದ ನಮ್ದು. ಓಕೆ. ಲಾಸ್ಟ್ ಟೈಮ್ SFM 1 ಮಾರ್ಕ್ಸ್ ಹಾ ರೀ. ಓಕೆ. ಆಮೇಲೆ IT 2 ಮಾರ್ಕ್ಸ್ ಕಡಿಮೆ. ಈಗ ಅಂಕಲ್ ರಿಸಲ್ಟ್ ಚೆಕ್ ಮಾಡೋಣ ನಡ್ರಿ. ಹೋಗೋಣ ಚೆಕ್ ಮಾಡ. ಎಲ್ಲಾರು ಫುಲ್ ಕ್ಯೂರಿಯಾಸಿಟಿನಾಗ ಇದನ್ನ ಅದಾರ. ಇವ್ ಟ್ಯೂಷನ್ ಹೋಗಿದ್ದೇನೆ ಇಲ್ವೇದಂತ? ಮಾಡಿದ್ದೆ ಅಭ್ಯಾಸ? ಬ್ಯಾಡ್ಮಿಂಟನ್ ಹೋಗಿಲ್ಲ ಇವತ್ತ. ರಿಸಲ್ಟ್ ನೋಡೈತ್ರಿ. ಈಗ ಅಂಕಲ್ದ ನಂಬರ್ ಹಾಕಿ ಚೆಕ್ ಮಾಡಾಕತ್ತೀವಿ. ಅಂಕಲ್ ಫುಲ್ ಟೆನ್ಸ್ಡ್ ಆಗ್ಯಾರ. 21104 ಫುಲ್ ಟೆನ್ಷನ್ ಐತ್ರಿ. ಫುಲ್ ಅಂಕಲ್ ಟೆನ್ಸ್ಡ್ ಆಗ್ಯಾರ. ಈಗ ಚೆಕ್ ಮಾಡಾತೀವಿ ಏನಕ್ಕೈತಿ. ಡಿಸ್ಪ್ಲೇ ರಿಸಲ್ಟ್ ಓದ್ತಾರ ನೋಡ್ರಿ ಏನಕ್ಕೆ. ಅಂಕಲ್ ಕಾಂಗ್ರ್ಯಾಚುಲೇಷನ್ಸ್ ಅಂಕಲ್ ರೀ. ಅಂಕಲ್ ಕಂಪ್ಲೀಟ್ ಆಗ್ತಾರಿ. ಫೈನಲ್ ಕಂಪ್ಲೀಟ್ ಮಾಡ್ಯಾರ. ಅಂಕಲ್ ಕಂಪ್ಲೀಟ್ ಮಾಡ್ಯಾರ. ಎಸ್ ಎಸ್ ವೇದಾಂತ್ ಏನಂತೀಪ? ಮತ್ ಪಾರ್ಟಿ ಹೋಗೋಣ ನಡ್ರಿ. ಈಗ ನೋಡ್ಪ ಟೆನ್ಷನ್ ಫುಲ್. ಮುಂದಿನ ಪೀಳಿಗೆ ಏನಂತೀರಿ ಅಂಕಲ್ ನೀವು? ಮುಂದಿನ ಪೀಳಿಗೆ ಅವ್ರು ಮಾಡ್ಬೇಕು, ಎಂಜಾಯ್ ಅಂತ ಅವ್ರು ಮಾಡ್ಬೇಕಲ್ಲ. ಇಂಥ ಕೋರ್ಸ್ ಮಾಡಿದ್ರು ಅಂತಂದ್ರೆ ಡೆಫಿನೆಟ್ ಜಾಬ್. ಹಾ ಏನ್ 3 years ಕಷ್ಟಪಟ್ರಿಪ್ಪ ಅಂತಂದ್ರೆ 10 ಲಕ್ಷ ರೂಪಾಯಿ ಪಗಾರ ತಗೋತೀರಿ. ಆಲ್ ದ ಬೆಸ್ಟ್. ಬೇರೆದವ್ರು ಎಲ್ಲರೂ ಮಾಡ್ರಿ. ದಿಸ್ ಇಸ್ ದ ಮೋಟಿವೇಶನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್. At the age of 44 I have completed my CMA. ಮತ್ತೇನಂತೀರಿ ಅಂಕಲ್? ಎಷ್ಟು ಹೆಂಗಿತ್ರಿ ಎಕ್ಸಾಮ್? ಎಕ್ಸಾಮ್ ಟಫ್ ಇರ್ತೈತಿ, ಫುಲ್ ಟಫ್ ಇರ್ತೈತಿ ಎಕ್ಸಾಮ್.
ಅಭ್ಯಾಸ ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು. ಅಂಕಲ್ ಭಾಳ ಡೆಡಿಕೇಶನ್ ಇದನ್ನ ಅಭ್ಯಾಸ ಮಾಡ್ಯಾರ. ಇತ್ತಾಗ ಜಾಬ್ ಮಾಡ್ಕೊಂತ ಇತ್ತಾಗ ಅಭ್ಯಾಸ ಮಾಡ್ಯಾರ. ಮತ್ ಇವತ್ತು ನೋಡ್ರಿ CMA ಕಂಪ್ಲೀಟ್ ಮಾಡ್ಯಾರ ಅವ್ರ. ಫೈನಲ್ ಕಾಂಗ್ರ್ಯಾಚುಲೇಷನ್ಸ್, ಫೈನಲ್ ಕಂಪ್ಲೀಟೆಡ್ ಅಂತ ಬಂದಿದ್ ನೋಡ್ರಿ ಇಲ್ಲೇ. ಮತ್ತ ಒಂದ್ ಫನಿ ಪಾರ್ಟ್ ಏನಂದ್ರ ಪಪ್ಪ ಯಾವಾಗಲೂ ಎಕ್ಸಾಮ್ ಬರ್ದ ಆಮೇಲೆ ನಮ್ ಕಾಲ್ ಹಚ್ತಾರ್ರಿ. ಅಂದ್ರೆ ಯಾವ ಎಕ್ಸಾಮ್ ಬಾಳ್ ಚಲೋ ಹೋಗಿರ್ತಲ್ಲ ರೀ, ಅದ ರಿಸಲ್ಟ್ ಸ್ವಲ್ಪ ಕಡಿಮೆ ಆಗಿರ್ತೈತಿ ಅಲ್ಲ. ಮತ್ ಯಾವ್ದು ಬಾಳ್ ಟಫ್ ಹೋಗಿರ್ತೈತಲ್ಲ ಅದು ಬಾಳ್ ಹೈ ಬಂದೈತಿ ರಿಸಲ್ಟ್. ಹಿಂಗ್ ಬಾಸರ ಆಗಿದೆ ಪಪ್ಪನ ಜೊತೆ. ಮಸ್ತ್ ರೀ ಅಂಕಲ್. ಪಾರ್ಟಿ ಯಾವಾಗ ಹೋಗುನ್ ಹೇಳ್ರಿ ಅಂಕಲ್ ಈಗ ನೆಕ್ಸ್ಟ್? ಮಾಡೋಣ, ಎಲ್ಲರೂ ಕೂಡ ಪಾರ್ಟಿ ಮಾಡೋಣ, ಮಸ್ತ್ ಬೇಕಿ ಪಾರ್ಟಿ ಮಾಡೋಣ. ಎಷ್ಟು ದಿನದ ಕನಸು ನನಸಾಯ್ತು. ಕಾಂಗ್ರ್ಯಾಚುಲೇಷನ್ಸ್ ಅರಕೇರಿ. ಥ್ಯಾಂಕ್ ಯು ಕುಣಾಲ್. ವೆಲ್ಕಮ್. ಎಂತ ದೊಡ್ಡ ಬಾರ್ ಹೇಳ್ದಂಗ ಆಗೈತೆ ನೋಡ್ ನನಗೆ. ಫುಲ್ ದೊಡ್ಡ ಅಚೀವ್ಮೆಂಟ್. ಮತ್ತೆ ಎಷ್ಟು ಇದ್ರ ಸಲುವಾಗಿ ಎಷ್ಟು ಅಡಿಕೆ ಬಂಧುಗಳನ್ನ ಹುಡುಗರ ಜೊತೆ ಮಾತಾಡಂಗಿಲ್ಲ, ಏನಿಲ್ಲ, ಬನಾನ ಸೀದಾ ಅಭ್ಯಾಸ ಕುಂದ್ರುದು ನಮ್ದೇ ಅಂತ ಲೋಕ. ಇತ್ತಾಗ ಇದನ್ ಜಾಬ್ ಮಾಡ್ಕೊಂತನು ಲೆಕ್ಚರರ್ ಆಗಿ ಇದನ್ನಾಗಿ ಮತ್ ಅದ್ರನ್ನಾಗ ಅಭ್ಯಾಸ ಮಾಡ್ಕೊಂತ ಸೈಡ್ ಎಕ್ಸಾಮ್ ಬರದ್ ಕ್ಲಿಯರ್ ಮಾಡ್ಯಾರ ನೋಡ್ರಿ ನಮ್ಮ ಅಂಕಲ್. ಮತ್ ಬೈಲೊಂಗಲ್ ಜರ್ನಿನೂ ಮಾಡೋದ. ಡೈಲಿ ಬೈಲೊಂಗಲ್ ಬೆಲ್ಗಮ್ ಅಪ್ ಅಂಡ್ ಡೌನ್ ಇದೆಲ್ಲ ಮಾಡ್ಕೊ. ಮತ್ತೆ ಎಲ್ಲಿ ನಾವು ಹೊರಗಡೆ ಹೋದ್ವು ಅಂದ್ರೆ ಮತ್ ಪಪ್ಪ ಮೊಬೈಲ್ ಎಲ್ಲ ವಿಡಿಯೋ ನೋಡ್ತಿದ್ರಿ. ಇಲ್ಲ ಅಂದ್ರೆ ಒಟ್ಟು ವಿಡಿಯೋ ನೋಡ್ಕೊಂತ ಇರ್ತಿದ್ರಿ. ಒಟ್ ಅಭ್ಯಾಸ ಮಾಡ್ಕೊಂತಾನೆ ಇರ್ತಿದ್ರ ಅಂಕಲ್. 4-5 years ಒಟ್ಟ ಅಭ್ಯಾಸನ ಮಾಡ್ಯಾರ. ಒಟ್ಟ 4 years. ಮತ್ತೆ ಅದ್ರ ಜೊತೆ ಪಪ್ಪನ್ ಜಾಬ್, ಯೂಟ್ಯೂಬ್ ವಿಡಿಯೋಸ್ ಎಲ್ಲ. ಅಂಕಲ್ದು ಮತ್ ಚಂದ್ರಕಾಂತ್ ಅರಕೇರಿ ಅಂತ ಅವ್ರದ್ದು ಚಾನಲ್ ಐತ್ರಿ. ಎಲ್ಲಾ ಫುಲ್ ಸ್ಟಡೀಸ್ ಗೈಡ್ ಮಾಡ್ತಾರ ಎಲ್ಲಾರ್ಗು. ಅಂಕಲ್ ಏನ್ ಗೈಡ್ ಮಾಡ್ತೀರಿ ಹೇಳ್ರಿ? ಕಾಮರ್ಸ್ ಅದೆಲ್ಲ BCom, BBA, ಫಾಸ್ಟಿಂಗ್, ಇನ್ಕಮ್ ಟ್ಯಾಕ್ಸ್, ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್, ಆಮೇಲೆ ಬ್ಯಾಂಕಿಂಗ್, ಆಡಿಟಿಂಗ್ ಇವೆಲ್ಲಾನು ಕ್ವಶನ್ ಪೇಪರ್ ಬಿಡಿಸಿದ್ದು ಎಲ್ಲಾನು ನಾನು ಯೂಟ್ಯೂಬ್ ಚಾನಲ್ನಾಗ ಅದಾವ್ರಿ. ಚಂದ್ರಕಾಂತ್ ಅರಕೇರಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಕಾಮರ್ಸ್ ಹೊಡೆದ್ರಿ ಅಂತಂದ್ರೆ ಅಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಸಿಗುತ್ತೆ, GST ಸಿಗುತ್ತೆ, ಇನ್ಕಮ್ ಟ್ಯಾಕ್ಸ್ ಸಿಗುತ್ತೆ. ಎಲ್ಲಾ ವಿಡಿಯೋನು ಅಪ್ಲೋಡ್ ಮಾಡಿದೀವಿ ಅಲ್ಲಿ. ಚಂದ್ರಕಾಂತ್ ಅರಕೇರಿ ಆ ಸಬ್ಜೆಕ್ಟ್ ಹೆಸರಾಗಿ ಕೊಡಿದಿರ ಅಂತಂದ್ರೆ ನಿಮ್ಗೆ ವಿಡಿಯೋ ಸಿಗ್ತಾವ, ಪ್ಲೇ ಲಿಸ್ಟ್ ಸಿಗ್ತೈತಿ. ಯು ಕ್ಯಾನ್ ಸಿ ದಟ್. ನೋಡ್ರಿ, ಯಾರಿಗ್ ಬೇಕು ಎಲ್ಲಾರು ಚೆಕ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಜಲ್ದಿ ರೆಡಿ ಆಗ್ಬೇದ ಅಂತ ಹೋಗೋಣ ಪಟ. ಈಗ ಗಣಪತಿ ಗುಡಿಗೆ ಹೊಂಟೇವ್ರಿ ಎಲ್ಲಾರು ಅಂದ್ರೆ ನಾನು ವೇದಾಂತ್ ಹೊಂಟೇವ್ರಿ. ಅವ್ರು ಮಧ್ಯಾಹ್ನ ಹೋಗಿ ಬಂದಾರ್ರಿ, ಈಗ ನಾವು ಹೋಗಿ ಬರ್ತೇವಿ. ಜಲ್ದಿ ರೆಡಿ ಆಗಿ ಪಟ್ನ. ಏನ್ಪಾ ಇಷ್ಟು ಕ್ಲೋಸ್ ತಗೋತಿ ಕ್ಯಾಮ್ರಾ? ಈಗ ಗಣಪತಿ ಗುಡಿಗೆ ಹೊಂಟೇವ್ರಿ. ಈಗ ಸ್ವಲ್ಪ ಅಂಕಲ್ದ ರಿಸಲ್ಟ್ ನೋಡಿದ್ದು ಫುಲ್ ಎಲ್ಲಾರ್ಗು ಚಲೋ ಅನ್ಸಿತ್ತ. ಮಸ್ತ್ ರಿಸಲ್ಟ್ ಮಾಡ್ಯಾರ್ರಿ ಅಂಕಲ್. ಈಗ ವೇದಾಂತು ರೆಡಿ ಆಗತ್ತಾನ ನೋಡ್ರಿ, ಶಾರ್ಟ್ಸ್ ಮೇಲೆ ಅದಾನ. ಪ್ಯಾಂಟ್ ಹಾಕೋರು ಪಟ್ನ. ಮಳಿ ಒಂದ್ ಹತ್ತೈತ್ರಿ, ಫುಲ್ ಜೋರ್ ಐತ್ ಮಳಿ ನೋಡ್ರಿ. ಅರ್ವಿಗಳು ಫುಲ್ ಹಿಂಗ ಒಣಗ್ ಹಾಕಿದೈತಿ ಇಲ್ಲಿ. ಅಪಾರ್ಟ್ಮೆಂಟ್ ಇದೊಂದು ಪ್ರಾಬ್ಲಮ್ ನೋಡ್ರಿಪ್ಪ. ಹೌದಾ? ಜಾಗ ಸಿಗುದಿಲ್ಲ. ಅರ್ವಿ ಒಣ ಹಾಕಕ್ಕೆ ಜಾಗ ಸಿಗುದಿಲ್ಲ. ನಾವ್ ಯಾವಾಗ ಹೊರಗ್ ಬೀಳ್ಬೇಕಂತೀರಲ್ಲ ಅವಾಗ ಮಳಿ ಸ್ಟಾರ್ಟ್ ಆಗೈತಿ. ಕರೆಕ್ಟ್. ಅಂತ ಚಂದ ಗುಡಿ ಹೋಗೋದ್ ಪ್ಲಾನ್ ಮಾಡಿದ್ರಿ. ಎವ್ರಿ ಟೈಮ್ ಅದೇ ಐತ್ ನಸೀಬ್ನಾಗ. ಯಾವಾಗ ಹಿಂಗ್ ಕಾಲ್ ಹೊರಗ್ ಇಡ್ತೇವಿ ಮಳಿ ಸ್ಟಾರ್ಟ್ ಆಕೈತಿ. ಒಳಗ್ ಕೂತಿದಾಗ ಆರಾಮ್ ಇರ್ತೈತಿ ಮಳಿ. ಹೊರಗ್ ಹೋದ್ಮೇಲೆ ಮಳಿ ಸ್ಟಾರ್ಟ್ ಆಕೈತಿ. ಗಣಪತಿದ ಎಡಿಟ್ ಮಾಡೋದಿತ್ರಿ ನಮಗ. ಮಳಿ ಚಾಲೋ ಆತ್ಲ ಮತ್ತೀಗ ಸ್ವಲ್ಪ ತ್ರಾಸ ಆಕೈತ್ರಿ. ಈಗ ಹೋಗುನ್ ನಡ್ರಿ ಗಣಪತಿ ಗುಡಿ ಹೋಗುನ್. ರೇನ್ಕೋಟ್ ಹಾಕೋ ಹೋಗುನ್. ಉಲ್ಟಾ ಬಾತಿ. ಲಿಫ್ಟ್ ಇವತ್ತು ಒಟ್ಟ ಲಿಫ್ಟ್ ಯೂಸ್ ಮಾಡಂಗಿಲ್ರಿ. ನಾ ಇವತ್ತು ಯಾಕೋ ಸ್ವಲ್ಪ ಅರ್ಜೆಂಟ್ ಬಂದ್ಮೇಲೆ ಲಿಫ್ಟ್ ಯೂಸ್ ಮಾಡಾಕತ್ರಿ. ವಾಟ್ ಎ ಜೋಕ್. ಎಂತ ಜೋಕ್ ಮಾಡ್ಯಾರ ನೋಡ್ರಿ. ನಗ್ರಿ ಎಲ್ಲಾರು ಕಾಮೆಂಟ್ ಹಾಕಿರ, ಸ್ಮೈಲಿಂಗ್ ಮಾಡಿ ಹಾಕ್ರಿ. ಬಂದ್ ಲಿಫ್ಟ್ ಬಂದು ಹೋಗಿ ಗಾಡಿ ಬಂತು ಹತ್ತಿರ ಪಟ ಹೋಗ್ನಿ. ವೇದಾಂತ ಫಿಟ್ ಚೆಕ್ ಮಾಡ್ರಿ. ಅವ್ರ ಫಿಟ್ ಚಪ್ಪಲ್ ಹಾಕೊಂಡ ಬಾಡ್ದು ಒಟ್ಟ ಹೊಲಸಿದ ಎಲ್ಲ ನಾಡಿ ಬ್ಲಾಕ್ ಆಗುದಿಲ್ಲ, ಬ್ರೌನ್ ಆಕೈತೆ. ಯಾವತ್ಲೂ ರಾಡಿ ಬ್ರೌನ್ ಇರ್ತದೆ, ಬ್ಲಾಕ್ ಇರುದಿಲ್ಲ. ಇಲ್ಲೂ ಮಳಿ ಬರತೈತಿ ನಮ್ಗ. ಈಗ ಗಾಡಿ ತೆಗಾತ ನೋಡ್ರಿ ನಮ್ ಕೊಳಣ್ಣ. ಈಗ ಫುಲ್ ಮಳಿ ಬರತೈತ್ರಿ. ಎಲ್ಲ ರೇನ್ಕೋಟ್ ಹಾಕೊಂಡ್ ನೋಡ್ರಿ. ಫುಲ್ ರೇನ್ಕೋಟ್ ಹಾಕೊಂಡ್ ರೆಡಿ ಆಗ್ಯಾವ್ರಿ. ನೋಡ್ರಿ ನೀವು ಹಾಕೋಕತ್ತೀರಿ ಈಗ ರೇನ್ಕೋಟ. ಹೋಗೋಣ ಬರ್ರಿ, ನೀವು ಅಲ್ಲಿ ಹೋಗಿ ಬಂದು ಸಿಗ್ತೇವೆ. ದರ್ಶನ ಆದ್ರಿ ಗಣಪತಿ ಗುಡಿದ. ಈಗ ಹೋಗ್ಬೇಕು. ಟ್ರಾಫಿಕ್ ನೋಡ್ರಿ ಇಲ್ಲಿ. ಒಂದರ್ಧ ತಾಸು ಆತು ನೋಡ್ರಿ ಒಳಗೆ ಹೋಗಿ ಎಲ್ಲ ನಮಸ್ಕಾರ ಮಾಡೋರು. ಯಾಕಂದ್ರೆ ಒಂದರ್ಧ ತಾಸು ತೊಗೊಂಡ್ರಿ ನಮಗೆ. 5 ನಿಮಿಷ ಮುಗಿದ. ಅಂಕಲ್ ಪರಿಚಯ ಇದ್ದವ್ರು ಇದ್ರ ಪಟ ದರ್ಶನ ಮುಗಿತಿದ್ದೇರಿ. ಈಗ ಮನೆಗೆ ಹೋಗೋಣ.
ಬಂದೇವ್ರಿ ಮನಿ ಕಡೆ ಬಂದೇವಿ ಗಾಡಿ ಇಲ್ಲಿ ನೋಡ್ರಿ ಹೆಂಗ್ ಜರದ್ ಬಿಡ್ತ ಜಸ್ಟ್ ಮಿಸ್ ಅದು ಸ್ವಲ್ಪತ್ತೆ ಬೀಳ್ತಿದ್ದು ಉಳ್ದೇವ್ ಅಷ್ಟ ಅರೆ ಇದು ಹಿಂದಿನ ಬ್ರೇಕ್ ಹಚ್ಚೇನಿ ಹಿಂದಿನ ಬ್ರೇಕ್ ಹಚ್ಚಿದ್ರು ಮುಂದಿನ ಬ್ರೇಕ್ಲೆ ಜರಿ ಗಾಡಿ ಗಾಡಿ ಪೂರಾ ಹಸಿ ಆಗೈತ್ರಿ ಬಾಕಡ್ ಹೊಳಿತ್ರಿ ಅದು ಜಸ್ಟ್ ಮಿಸ್ ಆಗಿ ಬೀಳ್ಕೊಂಡ್ ಇವತ್ತು ಯಾಕೋ ಹೇಳಿದ್ರಲ್ಲ ನಶೀಬ್ ಸರಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಸಿಗ್ತೇನಿ ಟಿಲ್ ದೆನ್ ಬಿ ಸೇಫ್ ಸ್ಟೇ ಸೇಫ್ ಟಾಟಾ ಬೈ ಬೈ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೈ ಬೈ ಆರಾಮಿರ್ರಿ ಆರಾಮ್ ಎಲ್ಲರೂ ಏನು ಟೆನ್ಷನ್ ತಗೋಬೇಡ್ರಿ ಮತ್ತು ನಾಳೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಟಾಟಾ ಬೈ ಬೈ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು